ನಮಸ್ತೆ. 4ನೇ ತಾರೀಕು 9ನೇ ತಿಂಗಳು 2024 ಬುಧವಾರ, ಶುಕ್ಲ ಪಕ್ಷ. ಇವತ್ತು ಪ್ರಥಮ ತಿಥಿ ಬೆಳಗ್ಗೆ 9:46:58 ಹೆಚ್ಚು ಕಮ್ಮಿ 9:47 ಆನಂತರ ಬರೋದು ಪ್ರಥಮ ಮುಗಿದು, ಅಂದರೆ ಮೊದಲನೇ ತಿಥಿ ಮುಗಿದು ಎರಡನೇ ತಿಥಿ ದ್ವಿತೀಯ. ಆನಂತರ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಇವತ್ತಿನ ನಕ್ಷತ್ರ ಉತ್ತರ ನಕ್ಷತ್ರ. ಬೆಳಿಗ್ಗೆಯಿಂದ ದಿನ ಪೂರ್ತಿ ಉತ್ತರ ನಕ್ಷತ್ರವೇ ಇದೆ. ಹಂಗಾಗಿ ಒಂದೇ ನಕ್ಷತ್ರ ಇವತ್ತು. ಇವತ್ತಿನ ಯೋಗ ಅಮೃತ ಮತ್ತು ಅಭಿವೃದ್ಧಿ ಇದೆ. ಆದ್ದರಿಂದಾಗಿ 9:47 ಮೇಲೆ ಶುಭ ಸಮಯಗಳು ಪ್ರಾರಂಭ. ಶುಭ ಸಮಯಗಳು ಅಂತಂದರೆ ಎಲ್ಲ ಮಾಡ್ಬೋದು. ಅದರಲ್ಲೂ ನಾವು ನೋಡುವಂಥದ್ದು ಏನು ಅಂತಂದರೆ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತಿನ ದಿನ 9:55 ಸಿಂಹರಾಶಿ, ಆನಂತರ ಕನ್ಯಾ ರಾಶಿ ಪ್ರಾರಂಭವಾಗುತ್ತೆ. ಅಂದರೆ ಇವತ್ತು 2 ರಾಶಿ. ಉತ್ತರ ನಕ್ಷತ್ರದ 1ನೇ ಪಾದ 6:09 9:55 ಇಲ್ಲಿಯವರೆಗೂ ಸಿಂಹರಾಶಿ. 9:55 ಮೇಲೆ ಸಂಜೆ 4:41 ಅದೇ ಉತ್ತರ ನಕ್ಷತ್ರನೇ, ಆದರೆ 2ನೇ ಪಾದ. ರಾಶಿಯು ಬೇರೆ ರಾಶಿ, ಕನ್ಯಾ ರಾಶಿ. ಆನಂತರ ರಾತ್ರಿ 11:27 ಇದೇ ಉತ್ತರ ನಕ್ಷತ್ರ 3ನೇ ಪಾದ. ಆಮೇಲೆ ರಾತ್ರಿ 11:27 ಮೇಲೆ ದಿನ ಪೂರ್ತಿ ಉತ್ತರ ನಕ್ಷತ್ರ 4ನೇ ಪಾದ, ಕನ್ಯಾ ರಾಶಿ. ಈ ರೀತಿ ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡಿದ್ವಿ. ಇವತ್ತಿನ ದಿನದಲ್ಲಿ 100% ಕೆಟ್ಟೋದು, 100% ಒಳ್ಳೆಯದು ಅನ್ನೋ ವಿಷಯಕ್ಕೆ ಹೋಗ್ಬಿಡೋಣ. 100% ಕೆಟ್ಟೋದು ಹಂಗೆ ಅಂತಂದಾಗ ನಾವು ಏನು ಮಾಡ್ತೀವಿ ಅಂದರೆ, ರಾಹುಕಾಲ, ಯಮಗಂಡ ಕಾಲ, ದುರ್ಮುಹೂರ್ತ, ಮರಣ ಕಾಲ, ಈ ರೀತಿಯಾದ ಕೆಲವು ವಿಷಯಗಳನ್ನು ನಕ್ಷತ್ರ ವಿಷಘಟಿಕಾ ಕಾಲ ಅಂತ ಈ ರೀತಿ ನೋಡ್ತೀವಿ. ಆದರೆ ದಿನ ಪೂರ್ತಿ ಬೇರೆ ಬೇರೆ ಕೆಟ್ಟೋದು ಇರುತ್ತದೆ. ಆದರೆ ಅದೆಲ್ಲ ಪರಿಹಾರ ಮಾಡಿಕೊಳ್ಳುವಂಥದ್ದು ಅಂತ. ಹಂಗಾಗಿ ಇವತ್ತು ಪರಿಹಾರವೂ ಇಲ್ಲದೆ 100% ದೋಷ ಬರುವ ಸಮಯಗಳನ್ನು ನಾವು ನೋಡ್ಬಿಡೋಣ. 7:41 9:14 ದೋಷ. ಸೇಮ್ ಟೈಮಲ್ಲಿ ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಮಕರ ರಾಶಿಯವರು ಗಮನ ಕೊಡಬೇಕು. 9:55 ಮೇಲೆ ಕುಂಭರಾಶಿಗೆ ದೋಷ. ಬೆಳಗ್ಗೆ 11:17 ಮಧ್ಯಾಹ್ನ 1:06 ಪ್ರತಿಯೊಬ್ಬರಿಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇವತ್ತು ನಕ್ಷತ್ರ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಪರಿಹಾರ, ಪೂಜೆ, ಸ್ವಲ್ಪ ನಿಧಾನ ಮಾಡಿಕೊಳ್ಳೋದು, ಇದೆಲ್ಲ ಉತ್ತಮ. 11:54 ಮೇಲೆ 12:43 ದುರ್ಮುಹೂರ್ತ. 12:18 1:51 ರಾಹುಕಾಲ. ಹಂಗಾಗಿ 12:18 12:43 ಅಧಿಕವಾದ ದೋಷ. ಕಾರಣ ರಾಹುಕಾಲವು ದುರ್ಮುಹೂರ್ತವು 2 ಕೂಡಿರೋದರಿಂದ. ಮಧ್ಯಾಹ್ನ 3:28 ಮೇಲೆ ಸಂಜೆ 5:21 ಮೃತ್ಯು ಪಂಚಕ. ಅದೇ ಥರ ರಾತ್ರಿ 8:43 ಮೇಲೆ 10:31 ಕೂಡ ಮೃತ್ಯು ಪಂಚಕವೇ. ಬೆಳಗಿನ ಜಾವ 4:41 ಮೇಲೆ ಸೂರ್ಯ ಉದಯ ಆಗುವವರೆಗೂ ವಿಷಘಟಿಕಾ ಕಾಲ. ಈಗ ನಾವು ಹೇಳಿರುವಂಥದ್ದೆಲ್ಲ ಕೆಟ್ಟವು. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಅರೆ ಒಳ್ಳೆ ಟೈಮಲ್ಲಿ ಪ್ರಾರಂಭವಾಗಿರೋದನ್ನು ಕಂಟಿನ್ಯೂ ನಡೆಸಬಹುದು, ತೊಂದರೆ ಇಲ್ಲ. ಇವತ್ತು 100% ಒಳ್ಳೆಯ ಸಮಯವನ್ನು ಹುಡ್ಕೋಣ. ನಾವು ಫಸ್ಟ್ ಹೇಳಿದ್ವಿ, ಪ್ರಥಮ ಬೆಳಗ್ಗೆನೇ ಮುಗಿದೋಗ್ಬಿಡ್ತದೆ 9:47. ಉತ್ತರ ನಕ್ಷತ್ರ ದಿನ ಪೂರ್ತಿ ಇರುತ್ತದೆ. ಅಮೃತವು ಅಭಿವೃದ್ಧಿಯೂ ಇದೆ, ಸಾಧ್ಯ ಯೋಗವಿದೆ, ಭವಕರಣ ಮತ್ತು ಬಾಲವಕರಣವಿದೆ. ಇದರಲ್ಲಿ ನಾವು ನೋಡಿರುವ ಈ ಸಮಯಗಳನ್ನ ನೋಡಿದ್ವಿ. ಮತ್ತು ನಾವು ನೋಡುವಂಥದ್ದು ಏನು ಅಂತಂದರೆ, ಅದೇ 100% ಶುಭ ಅಂತ ಹೇಳಿದ್ವಲ್ಲ, ಇದರಲ್ಲಿ 6:09 7:39 ಶುಭವಾಗಿದೆ. 9:16 11:15 ಶುಭವಾಗಿದೆ. ಮಧ್ಯಾಹ್ನ 1:08 11:52 ಶುಭವಾಗಿದೆ. ಅಂದರೆ ಇದು ಹೆಂಗೆ ಅಂತಂದರೆ ಸ್ವಲ್ಪ ಉಲ್ಟಾವಾಗಿರುತ್ತದೆ. 11:52 1:08 ಬರಬೇಕು. ಆದರೆ 1:08 ಅಲ್ಲಿ ಡಿಗ್ರೀಸ್ ಮಾಡುತ್ತೀವಿ 11:52 ಅಂತ. ಇದನ್ನು ಟೈಮ್ ನೋಡ್ಕೊಳ್ಳಿ. ಮಧ್ಯಾಹ್ನ 1:53 ಮೇಲೆ 3:26 ಶುಭವಾಗಿದೆ. ಸಂಜೆ 5:23 ರಾತ್ರಿ 8:41 ಶುಭವಾಗಿದೆ. ರಾತ್ರಿ 10:33
ಬೆಳಗಿನ ಜಾವ 4:39ವರೆಗೂ ಶುಭವಾಗಿದೆ. ಆ ನಂತರ ಅಂದರೆ ಬ್ರಹ್ಮ ಮುಹೂರ್ತ ಅಂತ ಎಲ್ಲರೂ ಕರೆಯುವ ಆ ಮುಹೂರ್ತಗಳು ಆಮೇಲೆ ಅಷ್ಟು ಶುಭವಾಗಿಲ್ಲ. ಕಾಮನಾಗಿ ಬ್ರಹ್ಮ ಮುಹೂರ್ತ ಒಳ್ಳೆಯದು ಅಂತ ನೀವು ತಗೋಬೋದು. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇದರಲ್ಲಿ ನಾವು ನೋಡುವಂಥ ಸಮಯಗಳಲ್ಲಿ ಏನೆಲ್ಲ ಇದೆ ಅಂತ ನೋಡೋಕೆ ಹೋದರೆ ಕೆಲವರು ಅಂತಾರಲ್ಲ ಹೋರ ಅಂತ. ಹೋರಗಳಿದ್ದರೂ ದೋಷ ಬರುತ್ತದೆ. ಉದಾಹರಣೆ ಇವತ್ತು 6:09ರಿಂದ 7:31 ಅಂದರೆ 7:39ವರೆಗೆ ಇದೆ. ಆದರೂ 7:31 ಒಳಗಡೆ ಮುಗಿಸ್ಕೊಂಡ್ರೆ ಉತ್ತಮ ಅಂತ. ಅದರಲ್ಲಿ ಏನೆಲ್ಲ ಇರುತ್ತದೆ ಅಂತಂದರೆ ನಕ್ಷತ್ರ ಉತ್ತರ ನಕ್ಷತ್ರದ ಮೊದಲನೇ ಪಾದ, ಲಾಭ, ಶುಭ ಮುಹೂರ್ತ, ಚಂದ್ರಹೋರೆ, ಇಷ್ಟೊಂದು ವಿಷಯಗಳು ನಾವು ಹೇಳಿದ ಸಮಯದಲ್ಲಿ ಇದೆ. ಆದ್ದರಿಂದ ಇದನ್ನು ಉಪಯೋಗಿಸಬಹುದು. ನೆಕ್ಸ್ಟು ಒಂದು ಟೈಮ್ 9:16ರಿಂದ 11:15. ಈ ಟೈಮಲ್ಲಿ ಉತ್ತರ ನಕ್ಷತ್ರದ 2ನೇ ಪಾದವಿದೆ. ಆದರೆ ಇವತ್ತು ಶುಭವಾಗಿ ಗುರು ಹೋರೆ ಈ ಸಮಯದಲ್ಲಿ ಬರುತ್ತೆ. 9:16ರಿಂದ 10:15ವರೆಗೂ. ಆ ನಂತರ ನೋಡುವ ಇದೇ ಈ ಶುಭ ಸಮಯದಲ್ಲಿ ಶುಭ ಮುಹೂರ್ತವೂ ಕೂಡುತ್ತದೆ. ಆದರೆ ಈ ಶುಭ ಮುಹೂರ್ತ 9:46ನ ಮೇಲೆ 11:15ವರೆಗೂ. ಅದರಲ್ಲಿ 11:10 ಅಂತ ಇಟ್ಕೊಳ್ಳಿ. ಯಾಕಂದರೆ ಇದು ಪರ್ಫೆಕ್ಷನ್ ನಾವು ತೋರಿಸ್ತೀವಿ. ಇರೋದಲ್ಲೇ ಸೆಲೆಕ್ಟ್ ಮಾಡಿ ನಾವು ನೋಡ್ತಾ ಇದ್ದೀವಿ. ಗುಳಿಕೆ ಕಾಲವು ಕೂಡ ಈ ಸಮಯದಲ್ಲಿ ಬರುತ್ತದೆ. 10:46ರಿಂದ 12:18 ಈ ಸಮಯದಲ್ಲಿ ಇಂಥದ್ದೆಲ್ಲ ಸೇರೋದರಿಂದ ಇದು ಶುಭ ಸಮಯ. ಮಧ್ಯಾಹ್ನ 1:53ರಿಂದ 3:26ವರೆಗೂ ಬುಧ ಹೊರೆ ಇದೆ. ಶುಭ ಮುಹೂರ್ತವಿದೆ. ವಿಜಯ ಮುಹೂರ್ತ ಇವತ್ತು 2:22ರಿಂದ 3:11ವರೆಗಿದೆ. ಹಾಗಾಗಿ ಈ ಮುಹೂರ್ತ ಶುಭವಾಗಿರುತ್ತದೆ. ಕಾರ್ಯಗಳಲ್ಲಿ ಗೆಲುವುಂಟು. ವಾದ ವಿವಾದಗಳಲ್ಲಿ ನೀವು ಗೆಲ್ಲುತ್ತೀರಾ. ನಿಮ್ಮನ್ನು ಸೋಲಿಸುವವರಿಲ್ಲ ಅಂತ. ಅದೇ ಥರ ಇನ್ನೊಂದು ಟೈಮು ಅಂತ ತಗೊಂಡ್ರೆ ಸಂಜೆ 5:23ರಿಂದ ರಾತ್ರಿ 8:41ವರೆಗೂ ಶುಭವಾಗಿರುತ್ತದೆ. ಇದರಲ್ಲಿ ಏನೆಲ್ಲ ಇರುತ್ತದೆ ಅಂತ ನೋಡಿದ್ರೆ ಇದರಲ್ಲೂ ಕೂಡ ಗುರು ಹೊರೆ ಬರುತ್ತೆ. ಆದರೆ ಬರೀ 4 ನಿಮಿಷ ಇರುತ್ತದೆ. ಅಂದರೆ ಸಂಜೆ 5:27ರಿಂದ ಗುರು ಹೊರ ಬರುತ್ತದೆ. ಇದು ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ 5:23ಕ್ಕೂ ಸ್ಟಾರ್ಟ್ ಆಗಿ ರಾತ್ರಿ 8:41ವರೆಗೂ ಶುಭ ಸಮಯ ಅಂತ ಇದ್ದರು. ಅದರಲ್ಲೂ ಗುರು ಹೊರೆ ಬೇಕು ಅಂತಂದರೆ ಈ ಸಮಯ. ಅದೇ ಸಮಯದಲ್ಲಿ ಗೋಧೂಳಿ ಮುಹೂರ್ತ ಕೂಡ ಈ ಸಮಯದಲ್ಲಿ ಬರುತ್ತದೆ. 8:28ನ ಮೇಲೆ 8:52 ಸುಮಾರು ಅಲ್ಲಿವರೆಗೂ ಅದನ್ನು ಒಂದು ಟೈಮು ಅಂತ ಲೆಕ್ಕಕ್ಕೆ ತಗೋಬೋದು. ಶುಕ್ರ ಹೊರೆ ನೋಡ್ತಾನೆ 7:27ರಿಂದ ರಾತ್ರಿ 8:25ವರೆಗೂ. ಈ ಸಮಯದಲ್ಲಿ ಶುಕ್ರ ಹೊರೆ ಇದೆ. ಶುಕ್ರ ಔಷಧಿ ತಗೊಳ್ಳೋಕ್ಕೆ ಹೊಸದಾಗಿ ಹೆಣ್ಣು ಮಕ್ಕಳ ಕಾಣ ಅಭಿವೃದ್ಧಿಗೆ ಏನು ಬೇಕೋ ಅದು ಈ ರೀತಿಯೆಲ್ಲ ಕೂಡಿ ಬರುವಂಥ ಸಮಯವಿದು. ಅಮೃತಗಳಿಗೆ ಬರುವಂಥದ್ದು ಸಂಜೆ 7:56ನ ಮೇಲೆ 9:23ವರೆಗೆ ಇದೆ. ಆದರೂ ಇದರಲ್ಲೂ ನಾವು ಫಿಲ್ಟ್ರ್ ಮಾಡಿ ನೋಡಿದ್ರೆ ಸಂಜೆ 7:56ರಿಂದ 8:41ವರೆಗೂ ಅಮೃತಗಳಿಗೆ ಸೂಪರ್ ಆಗಿದೆ. ಈ ರೀತಿ ಇವತ್ತು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಮತ್ತು ಇವತ್ತಿನ ದಿನ ಪ್ರಕಾರ 9:55ವರೆಗೂ ನಕ್ಷತ್ರ ಪಾದಗಳಲ್ಲಿ ಅಂದರೆ ಇವತ್ತಿರುವ ನಕ್ಷತ್ರ ಉತ್ತರ ಅಂತಂದಿವೆ. ಈ ಉತ್ತರ ನಕ್ಷತ್ರದ 1ನೇ ಪಾದ 9:55ವರೆಗೂ ಅಂದರೆ ಅದು ಸಿಂಹರಾಶಿ. 9:55ನ ಮೇಲೆ ಕನ್ಯಾ ರಾಶಿ ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ನಾವು ಹೇಳಿದಂತೆ 9:55ವರೆಗಾದ ಈ ಸಮಯದಲ್ಲಿ ಅಂದರೆ 1ನೇ ಪಾದ ಮುಗೀತದೆ. ಇದು ಉತ್ತರ ನಕ್ಷತ್ರದ್ದು. ಉತ್ತರ ಅಂತಂದರೆ ಇದು ಸೂರ್ಯನ ನಕ್ಷತ್ರ, ಮನುಷ್ಯಗಣ ನಕ್ಷತ್ರ. ಹೀಗಾಗಿ ಇದರಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ ಅಂತ ನೋಡೋಣ. 9:55ವರೆಗೂ ವಿಪತ್ತು ಕಾರ್ಯ ವಿಘ್ನ ಖಂಡಿತ ಉಪಯೋಗ ಇಲ್ಲ. 9:55ನ ಮೇಲೆ ವಿಪತ್ತು ಉಂಟು, ಸ್ವಲ್ಪ ಶತ್ರು ಕಾಟವಿಲ್ಲ.
ನಂತರ ಭರಣಿ ನಕ್ಷತ್ರ ಮೇಷರಾಶಿ, ಸಂಪತ್ತಿದೆ, ಕಾರ್ಯ ವಿಘ್ನಗಳು ಸ್ವಲ್ಪ ಇದೆ 9:55ವರೆಗೂ. ಆ ನಂತರ ಸಂಪತ್ ಶತ್ರುನಾಶ, ಹಂಗಾಗಿ ಬೆಳಗ್ಗೆ 9:55 ಮೇಲೆ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಜನ್ಮತಾರೆ, ಸ್ವಲ್ಪ ಕಾರ್ಯ ವಿಘ್ನಗಳೂ ಉಂಟು, ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇದ್ಬಿಡಿ. ಆದರೆ 9:55 ಮೇಲೆ ಜನ್ಮತಾರೆಯು ಶತ್ರುನಾಶವೂ ಉಂಟು, ಆದ್ದರಿಂದ ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು. ಇದರಲ್ಲಿ ಜನನವಾದ ನಿಮಗೆ ಇವತ್ತು ಜನ್ಮತಾರೆ ಇದೆ ದಿನ ಪೂರ್ತಿ. ಜನ್ಮತಾರೆನೂ ಶುಭ ಕಾರ್ಯ ಮಾಡೋಕ್ಕಲ್ಲ, ಆದರೂ ಮದುವೆ ಮುಂತಾದ ಕಾರ್ಯಗಳನ್ನ ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಅದು ಕೂಡ 9:55ವರೆಗೂ ಪರವಾಗಿಲ್ಲ. ಆಮೇಲೆ ಕಾರ್ಯ ವಿಘ್ನಗಳಿದೆ, ಖಂಡಿತ ಗಮನ ಕೊಡಿ. ಯಾಕೆಂತಂದರೆ ಕಾರ್ಯ ವಿಘ್ನ ಅಂತ ಬಂದಾಗ ನಂತರ ನಾವು ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತ ಪರಮ ಮಿತ್ರ ಧಾರೆಯಾಗಿ ಶುಭಕರವಾಗಿದೆ 9:55ವರೆಗೂ. ಆಮೇಲೇನೂ ಅದೇ ರೀತಿಯಲ್ಲಿ ಪರಮ ಮೈತ್ರಿ ಧಾರೆಯಾಗಿದೆ, ಆದರೂ ಸ್ವಲ್ಪ ಕಾರ್ಯ ವಿಘ್ನಗಳಿದೆ. ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ ದಿನಪೂರ್ತಿ, ಅಲ್ಪ ಸ್ವಲ್ಪ ವಿಘ್ನಗಳು, ಕುಲದೇವತಾ ಪೂಜೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇದೇ ರೀತಿಯಲ್ಲಿ ನಿಮಗೂ ಕೂಡ ಮಿತ್ರಧಾರೆ, ದ್ರವ್ಯ ಲಾಭವಲ್ಲ 9:55ವರೆಗೂ ಚೆನ್ನಾಗಿದೆ. ಆಮೇಲೆ 50% ಚೆನ್ನಾಗಿರುತ್ತೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಉಂಟು, ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳು. ಅನುಕೂಲ, ಲಾಭವೆಲ್ಲ 9:55ವರೆಗೂ ಬೆಳಗ್ಗೆಯಿಂದ ಚೆನ್ನಾಗಿದೆ. ಆಮೇಲೇನೂ ಚೆನ್ನಾಗಿರುತ್ತದೆ, ಆದರೂ ಸ್ವಲ್ಪ ಊಟ ಮಾಡುವ ತಿಂಡಿ ತಿನ್ನುವುದರಲ್ಲಿ ಗಮನ ಕೊಟ್ಟು ಮೇಂಟೈನ್ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಇದರಲ್ಲಿ ಜನನವಾದ ನಿಮಗೆ ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಉತ್ತರ ಬಂದಿದೆ, ಅನುಕೂಲವಾದ ಸಾಧಕ ಧಾರೆ ಇದೆ. ಆದ್ದರಿಂದಾಗಿ ಹೆಚ್ಚಿನ ದೋಷಗಳು ಅಂತ ಏನಿಲ್ಲ. ಆದರೂ ಆ ನಂತರ 9:55 ಮೇಲೆ ಇನ್ನೂ ಚೆನ್ನಾಗಿದೆ, ದ್ರವ್ಯ ಲಾಭಗಳೆಲ್ಲ ಕೂಡುತ್ತದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಶುಭದಿನವಲ್ಲ, ಆದರೂ ನಿಮ್ಮನೇಲಿರುವ ಹಿರಿಯರು, ಹೆಂಡತಿ ಮಕ್ಕಳು, ಅವರ ಜಾತಕದ ಮೇಲೆ, ಅವರ ನಕ್ಷತ್ರದ ಮೇಲೆ ಶುಭವಾಗಿ ಇವತ್ತಿದ್ದರೆ ಅದರಲ್ಲಿ ಮಾಡ್ಬೋದು. ಅವರದರಲ್ಲಿ ಶುಭವಾಗಿ ಇರುತ್ತದಾ ಇಲ್ಲವಾ ಅಂತ ಹೆಂಗೆ ಕಂಡುಹಿಡಿತೀವಿ? ಈಗ ನಾವು ಎಲ್ಲ ನಕ್ಷತ್ರಕ್ಕೂ ಹೇಳಿರ್ತೀವಲ್ಲ, ಹಂಗಾಗಿ ಅವ್ರದ್ದು ಹೇಳಿರ್ತೀವಿ. ಆ ನಕ್ಷತ್ರನ ಜ್ಞಾಪಕ ಇಟ್ಕೊಂಡು ಗಮನಿಸಿ ನೋಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿ ಉಂಟು, ಆದ್ದರಿಂದ ದುಡ್ಡು ಕಾಸಲ್ಲಿ ಎಚ್ಚರ. 9:55 ಮೇಲೆ ಎಲ್ಲ ದೋಷಗಳು ದೂರವಾಗುತ್ತದೆ. ಮಕಾ ನಕ್ಷತ್ರ ಸಿಂಹರಾಶಿ, ಏಟು ಗಾಯಗಳು, ಎಚ್ಚರವಾಗಿರಬೇಕು. ಇವತ್ತಿನ ದಿನ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಶರೀರ ಸುಖವೂ ಕೂಡಿ ಬಂದಿದೆ. ಇದೆಲ್ಲ ಇವತ್ತು. ಆದರೂ 9:55 ಮೇಲೆ ಹಣಕಾಸು ವಿಷಯದಲ್ಲಿ ಮಾತು ಕೊಡೋದು, ಸ್ವಲ್ಪ ಧಾರಾಳ ಮಾಡೋದೆಲ್ಲ ಬಿಟ್ಬಿಡಿ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಜನ್ಮತಾರೆಯು ಸುಖವೂ ಉಂಟು, ಆದರೂ 9:55 ಮೇಲೆ ಹಣಕಾಸಿನ ವಿಷಯದಲ್ಲಿ ಗಮನ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆಯು ಧನ ವ್ಯಯವೂ ಉಂಟು. 9:55 ಮೇಲೆ ಎಲ್ಲವೂ ಸರಿಯಾಗಿರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಸಂತೋಷವು ಎಲ್ಲ ಕೂಡಿ ಬಂದಿರುವ ದಿನವಿದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ವ್ಯಯ ಎಲ್ಲ ನಮ್ಮ ಕಂಟ್ರೋಲಲ್ಲಿದೆ, ಕಂಟ್ರೋಲ್ ಮಾಡ್ಕೊಳ್ಳಿ. 9:55 ಮೇಲೆ ಇನ್ನೂ ಚೆನ್ನಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿ, ಇವತ್ತಿನ ದಿನ ಶುಭ ದಿನವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಉಂಟು, ಆದ್ದರಿಂದ ಖಂಡಿತ ಎಚ್ಚರ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ 9:55ವರೆಗೂ. 9:55 ಮೇಲೇನೂ ಹಿಂಗೇ ಇರುತ್ತದೆ, ಆದರೂ ವ್ಯಯಗಳು ಜಾಸ್ತಿ ಬರುತ್ತದೆ, ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ, 9:55ವರೆಗೂ ಅನುಕೂಲ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಖಂಡಿತ ಇದೆಲ್ಲ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಪ್ರತ್ಯೇಕ ತಾರೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ ದಿನ.
50% ಮಾತ್ರನೇ ಚೆನ್ನಾಗಿರೋದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಕ್ಷೇಮ ಉಂಟು. ಕೆಲಸ ಕಾರ್ಯ ಅಭಿವೃದ್ಧಿಯೆಲ್ಲ ಇವತ್ತು ಸೂಪರ್ ಆಗಿದೆ, ಒಳ್ಳೆಯ ದಿನವಿದು. ಮೂಳಾ ನಕ್ಷತ್ರ ಧನುಸು ರಾಶಿಯವರಿಗೆ ಏಟು ಗಾಯಗಳೆಲ್ಲ ಆಗುತ್ತದೆ, ಎಚ್ಚರವಾಗಿರಲೇಬೇಕು ಇವತ್ತು ದಿನ ಪೂರ್ತಿ. ಆದರೂ ನೀವು ಮಾಡುವ ಕಸುಬಲ್ಲಿ ಏನೂ ತೊಂದರೆಗಳಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು. ಕಾರ್ಯಗಳು ಸ್ವಲ್ಪ ಅಡೆತಡೆ ಇರುತ್ತದೆ, ಇದನ್ನು ಸ್ವಲ್ಪ ಗಮನ ಕೊಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ, ಕಾರ್ಯತಡೆ ಇದೆಲ್ಲ 9:55ವರೆಗೂ. ಆ ನಂತರ ಪರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜನ್ಮತಾರೆ, ರೋಗ ವೃದ್ಧಿ, ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಊಟ ತಿಂಡಿಯಲ್ಲಿ ಮತ್ತು ಮಾತ್ರೆ ತಗೊಳ್ಳೋದ್ರಲ್ಲಿ ಕರೆಕ್ಟಾಗಿ ತಗೊಳ್ಳಿ. ಆಮೇಲೆ ಅಂದರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಉತ್ತರಾಷಾಢ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ 9:55 ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತ ಪರಮ ಮಿತ್ರಧಾರೆ, ರೋಗ ವೃದ್ಧಿ, ಆದ್ದರಿಂದ ಆರೋಗ್ಯದಲ್ಲಿ ಗಮನ. 9:55 ಮೇಲೆ ಪರಮ ಮಿತ್ರಧಾರೆಯಾಗಿ ಕಾರ್ಯಗಳಲ್ಲಿ ಅನುಕೂಲ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ, ಸ್ವಲ್ಪ ಆರೋಗ್ಯ ವಿಷಯ ಸರಿಯಾಗಿಲ್ಲ. 9:55 ಮೇಲೆ ಎಲ್ಲ ಕಾರ್ಯಗಳು ಜಯವೇ. ಆದರೂ ಇಷ್ಟ ದೇವತಾ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಸುಖ 9:55ವರೆಗೂ ಸೂಪರ್ ಆಗಿದೆ. ಆಮೇಲೆ ಆರೋಗ್ಯ ಮಾತ್ರ ನೋಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ, ಬಿಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳೋದು ಇಂಥದ್ದೆಲ್ಲ ದಿನಪೂರ್ತಿ ಇರುತ್ತದೆ, ನೋಡಿಕೊಂಡು ಮಾತು ಕೊಡಿ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಅನುಕೂಲ, ಸುಖ ಉಂಟು, ಇದೆಲ್ಲ 9:55ವರೆಗೂ. ಆಮೇಲೆ ಪರವಾಗಿಲ್ಲ ಅಂತ ಹೇಳ್ಬೋದು. ಪೂರ್ವಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ ಅನುಕೂಲ, ಶತ್ರುನಾಶ ಇದೆಲ್ಲ ಉಂಟು, ಆದ್ದರಿಂದ ಶುಭವಾಗಿದೆ. ಇವತ್ತು ದಿನಪೂರ್ತಿ ನಿಮ್ಗೆ ಚೆನ್ನಾಗಿರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತ ಶತ್ರುನಾಶ ಉಂಟು, ಆದರೂ ಮಾಡುವ ಕಾರ್ಯಗಳನ್ನ ಯೋಚನೆ ಮಾಡಿ. ರೇವತಿ ನಕ್ಷತ್ರ ಮೀನರಾಶಿ ಕ್ಷೇಮವು ಶತ್ರುನಾಶವು 9:55ವರೆಗಿದೆ. ಆ ನಂತರ ಇನ್ನೂ ಚೆನ್ನಾಗಿದೆ, ಆದ್ದರಿಂದ ಇವತ್ತಿನ ದಿನ ನಿಮಗೆ ಅನುಕೂಲಕರವಾಗಿದೆ. ಇದರಂತೆ ನೀವು ನಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.